ನಮಸ್ಕಾರ ಕೈ ಜೋಡಿಸ್ಕೊಂಡು ನಿಂತಿರ್ತಾ ಇದ್ರು. ಆ ರೈಲ್ವೆ ತರುವ ದಿವಸ ಅವತ್ತು ಒಂಟಗಾಲಿ ನಿಂತುಬಿಟ್ರು. ಒಂಟಗಾಲಿ ನಿಂತ ಕೂಡಲೇ ಅದಕ್ಕೆ ರೈಲ್ವೆ ಬಂದು ಆ ರೈಲ್ವೆ ಫಾಟಕದ ಅವರು ಗುಡಿ ಹತ್ರ ಬಂದು ಮಠದ ಹತ್ರ ಬಂದು ರೈಲು ನಿಂತು ಬಿಡ್ತು. ನಡೆಯುವ ರೈಲನ್ನು ನಿಂದಿರಿಸಿದ್ರು. ಅಲ್ಲಿಂದ ಸಿದ್ಧಲಿಂಗ ಮಹಾರಾಜರು ಅಲ್ಲಿ ಒಂದು ದೇಗದೊಳಗೆ ಅತ್ತ ಒಂದು ಅಲ್ಲೇ ರೂಮ್ನಾಗ ಅವರು ದೇಗದೊಳಗಿದ್ರು. ಅಲ್ಲಿಂದ ಹೋಗಿ ಸಿದ್ಧಲಿಂಗ ಮಹಾರಾಜರಿಗೆ ಭಕ್ತ ಹೋಗಿ ಕೇಳ್ದ, ಯಪ್ಪ ನಮ್ಮ ಮನೆಗೆ ಆಕಳ ಬ್ಯಾಂತಿಲ್ಲಕತ್ತದ ಏನು ಐತಿ ಹೇಳ್ರಿಪ್ಪ. ಸಿದ್ಧಾರೂಢರು ಏನು ಹೇಳ್ಯಾರ ಅಂತ ಕೇಳಿದ್ರು. ಯಪ್ಪ ಅವ್ರು ಹೆಣ್ಣು ಮಗು ಅಂತ ಹೆಣ್ಣು ಕರು ಅಂತ ಹೇಳ್ಯಾರ. ಇಲ್ಲ ಗಂಡು ಕರ ಐತೆ ಹೋಗು ಅಂತ ಹೇಳ್ಬಿಟ್ರು ಅವರು. ಇಲ್ಲಿ ಆ ಟೈಮ್ದಾಗ ಇವರು ಕಣ್ಣೊಳ್ಳಿಯಲ್ಲಿ ಮನೆ ಹಾಕ್ತಾ ಇದ್ರು. ಮೊದಲು ಮನೆ ಹಾಕೋತಾ ಇರ್ಲಕ್ಕಾಗಿ ಅಲ್ಲಿ ರೆಡ್ಡೇರು ಮನೆ ಅದು ಐಮೂಲಿ ಇತ್ತು. ಅದನ್ನು ಶುದ್ಧ ಮಾಡಿ ಚಚ್ಚೋಗಿ ಶುದ್ಧ ಮಾಡಿ ಅದನ್ನು ಮಠ ಹಾಕ್ತಾಯಿದ್ರು. ಪ್ರತಿನಿತ್ಯ ದಿವಸ ಅವರಿಗೆ ತಮ್ಮ ಕೈಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಇದನ್ನು ಬ್ಯಾಳಿ ಬೆಲ್ಲ ಅಕ್ಕಿ ಅದಕ್ಕೆ ಏನು ಬೇಕು ಅವರಿಗೆಲ್ಲ ಅಡುಗೆ ಸಾಹಿತ್ಯನ ಅವ್ರು ಕೊಡ್ತಾಯಿದ್ರು. ಅವಾಗ ಒಂದು ದಿವಸ ಸಾವುಕಾರ್ತಿ ಅಂದ್ರು, ಯಪ್ಪ ದಿನ ಬಂದು ನಮ್ಮ ಕೆಲಸದೊಳಗೆ ನೀವು ಬಂದಾಗಲ್ಲ 8 ದಿನದ ಒಮ್ಮೆ ತಿಳ್ಕೊಂಡು ಒಂದು ದಿವ್ಸಕ್ಕೆ 8 ಕೊಡ್ತಾರೆ, ಅದರ 8 ಪಟ್ಟು ಅದಕ್ಕೆ ಹಿಟ್ಟ ಬ್ಯಾಳಿ ಬೆಲ್ಲ ಎಲ್ಲ ಕೊಟ್ಬಿಟ್ರು. ಅವಾಗ ಯವ್ವ ನೀನು ಕೊಟ್ಟು ಬೇಸರ ಆಗ್ಯದ, ನಾನು ಮಾಡ್ಕೊಂಡು ಬೇಸರ ಹಿಡ್ಕೊಂಡು ಆ ದಿವಸ 8 ದಿವ್ಸಕ್ಕೆ ಆಗುವಂಥ ಅಡುಗೆಯನ್ನು ಒಂದೇ ದಿವಸ ದೊಡ್ಡ ಬೊಗಣೆ ಇಟ್ಟು ಅಡುಗೆ ಮಾಡಿ ಒಂದೇ ಸಲ ಊಟ ಮಾಡಿಬಿಟ್ರು. ಮುಂದೆ 8 ದಿನ ಊಟ ಮಾಡೋದೇ ಇಲ್ಲ. ಹಾಗೇ ಪ್ರತಿನಿತ್ಯ ತಮ್ಮ ಕಾಯಕ ಮಾಡಿ ಮಾಡ್ತಾಯಿದ್ರು. ಅವ ಸಾವುಕಾರ ರೆಡ್ಡಿಯರು, ಯಪ್ಪ ಸಿದ್ಧ ಯಾವಾಗ ಊಟಕ್ಕೆ ಹೋಗಿಲ್ಲ, ಇಲ್ಲ ಹೋಗಿ ಬಂದಿನಿ ಅಂತ ಹೇಳ್ತಿದ್ರು. ಈಗ ಈಗಾಗಲಕ್ಕಾಗಿ ಮನ್ಯಾಗ ಬಂದು ಕೇಳಿದ್ರು, ಅಪ್ಪ ನಾ ಹಿಂಗೆ ಹೇಳಿದೆ ಅವರಿಗೆ 8 ದಿನದ ಒಮ್ಮೆ ಕೊಟ್ಟೀನಿ ಅಂತ ತಿಳ್ಕೊಂಡ್ರು. ಅದಕ್ಕೆ ಅವು ಕೊಟ್ಟು ಬೇಸರ ಇಲ್ಲವ ಆಗಿದ್ರಪ್ಪ, ಮತ್ತು ನಾನು ನನಗೆ ಮಾಡ್ಕೊಂಡು ಬೇಸರ ಬಂದಿತ್ತು, ಅದಕ್ಕೆ 8 ದಿನದ ಅಡಿಗೆಯನ್ನು ಒಮ್ಮೆಲೆ ಮಾಡಿ ಒಂದೇ ಟೈಮ್ದಲ್ಲಿ ಊಟ ಮಾಡಿ ಅಂತ ಹೇಳಿಬಿಟ್ರು. ಮುಂದೆ ಆಗಿನ ಕಾಲಕ್ಕೆ ಮುಂದೆ ನಮ್ಮ ಪಂಚಾಯತ್ ವಿಶ್ವಕಂಬ ಭಾರತ ಹುಣ್ಣಿಗೆ ತಿಂತಿನಿ ಮೌನೇಶ್ವರ ಜಾತ್ರೆಗೆ ಚಕ್ಕಡಿಯನ್ನು ತೊಗೊಂಡು ಹೋಗ್ತಾ ಇದ್ರು. ಇನ್ನೂ 4 ದಿನ ಇರ್ಲಕ್ಕಾಗಿ ತಾವು ಚಕ್ಕಡಿಯನ್ನು ತೊಗೊಂಡು ಹೋಗೋ ಟೈಮ್ದಾಗ ತುಪ್ಪದ ಮಗಿಯನ್ನು ಸಿದ್ಧಲಿಂಗ ಮಹಾರಾಜರು, ನೀವು ಪಾದಯಾತ್ರೆ ಬರೋರಿದ್ದೀರಿ, ಇದಾಗ ತೆಗೆದುಕೊಂಡು ಬರೀ ತಿಳ್ಕೊಂಡು ಆ ತುಪ್ಪದ ಮಗಿಯನ್ನು ಕೊಟ್ಟರು. ಆ ತುಪ್ಪದ ಮಗಿಯನ್ನು ಇವರು ಆ ಹೊಲದ ರೆಡ್ಡಿರ ಮಾಡಕ್ಕೆ ಸಾವುಕಾರ ನನಗೆ ಕೀಳಾರ್ದೆ ಬಡಿಗ ಒಪ್ಪಿಕೊಟ್ಟಲು ತಿಳ್ಕೊಂಡು ಅವತ್ತು ಬಿಡಬಾರ್ದು ತಿಳ್ಕೊಂಡು ಏಕಾದಶಿ ದಿನ ಪತ್ರೊಳಗೆ ಬೀಳ್ತಾವೆ, ದ್ವಾದಶಿ ಪ್ರಸಾದ ಆಗ್ತಾ ಇದೆ. ಅವತ್ತಿನ ದಿವಸ ಕೂಡ ಅವ್ರು ಮುಂಜಾನೆ ಇಂದ ಸಂಜೆ 6ರವರೆಗೆ ಅವ್ರ ಕಡೆಯಿಂದ ಕೆಲಸ ತಗೊಂಡ್ರು. ಬಾಗಿಲ ಕಿಟಕಿ ಈ ರೀತಿ ಎಲ್ಲ ಮಾಡೋರು ಅಂತ. ಮುಂದೆ ಅದೇ ಟೈಮ್ದಾಗ ಅವರು ಸಿದ್ಧಲಿಂಗ ಮಹಾರಾಜರು ರಾತ್ರಿ ವಾಯು ಮಾರ್ಗವಾಗಿ ವ್ಯೋಮ ಮಾರ್ಗದಿಂದ ತಿದ್ದಲಿಗೆ ಹೋದರು. ರಾತ್ರಿ 12 ಗಂಟೆ ಹೋಗೋ ಟೈಮ್ದಲ್ಲಿ ಅವ್ರು ಯಾರು ಸಾದರು ನಡು ಹಾದಿಯೊಳಗೆ ಸಿದ್ಧಪತ್ರಿಯನ್ನು ಸೇದಿ ಅವ್ರ ನಡುವು ಮಧ್ಯದಲ್ಲಿ ಕುಂಡ್ರಿಸಿ ತಾವು ಎಲ್ಲ ಸಿದ್ಧಪತ್ರಿಯನ್ನು ಸೇದಿ ವ್ಯೋಮ ಮಾರ್ಗದಲ್ಲಿ ಕಣ್ಣು ತೆರೆದ್ರೊಳಗಾಗಿ ಒಮ್ಮೆ ಕಣ್ಣು ಮುಚ್ಚಿ ಒಮ್ಮೆ ಕಣ್ಣು ತೆರೆದ 3 ಹರ್ದಾರಿ ಹೋಗ್ತಾ ಇದ್ದಾರಂತ. ಆ ರೀತಿ ಅವರು 12 ಗಂಟೆಗೆ ಬರೋಬ್ಬರಿ ತಿಂದಿನಿ ಮೌನೇಶ್ವರ ಗರ್ಭಗುಡಿಯಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿ ತುಪ್ಪವನ್ನು ನಂದಾದೀಪಕ್ಕೆ ಹಾಕಿ ಅವತ್ತಿನ ದಿವಸ ಅವ್ರಿಗೆ ಪತ್ರ ಅವರಿಗೂ ಸಲುವಾಗಿ ಹಾಕಿಟ್ಟಿದ್ರು. ಆ ಪತ್ರದ ಮೇಲೆ ಎಲ್ಲ ಪ್ರಸಾದ ಕೊಟ್ಟಿದ್ರು. ಹಾಗೆಯೇ ಅವ್ರು ಪ್ರತ್ಯಕ್ಷ ಆಗಿ ಅಲ್ಲಿ ಮೌನೇಶ್ವರನು ಪ್ರತ್ಯಕ್ಷ ಆದ ನಂತರ ನಗಾರಿ ಮೇಲೆ ಕೈ ಬೀಳ್ತಾ ಇದೆ. ಬಿದ್ದ ನಂತರ ಎಲ್ಲರೂ ಪ್ರಸಾದವನ್ನು ತುಪ್ಪ ಸ್ವತಃ ಸಿದ್ಧಲಿಂಗ ಮಹಾರಾಜರೇ ಎಲ್ಲರಿಗೆ ಆ ಪಂಕ್ತಿ ಉಳಿಗಿದ್ದಂಥ ಎಲ್ಲರಿಗೂ ಪ್ರಸಾದ ತಗೊಂಡು ತುಪ್ಪವನ್ನು ಎಲ್ಲರಿಗೂ ನೀಡಿದ್ರು. ತಾವು ಊಟ ಮಾಡಿ ಸೀದಾ ಹಾಗೆ ವ್ಯೋಮ ಮಾರ್ಗವಾಗಿ ಕಣ್ಣೊಳ್ಳಿಗೆ ಬಂದು ಕೂತರು. ಸಾವುಕಾರ ಬೇಕತ್ ಮರುದಿವಸ ಬಂದು ಏನೋ ಸಿದ್ಧ ಇನ್ನೂ ಮಲ್ಕೊಂಡಿದ್ದು ತಿಳ್ಕೊಂಡು ಬಂದ್ಯಾನ 8 ಗಂಟೆಗೆ ಬಂದು ಅವರು ಮಲ್ಕೊಂಡಿದ್ರು. ಬಂದು ಎಬ್ಬಿಸಿ, ಯಪ್ಪ ಮತ್ತು ನಿನ್ನೆ ಹೋಗೋದಾಗಿಲ್ಲ, ನಿಮಗೆ ನಾನೊಂದು ಟೆನ್ಷನ್ ಇದಾಗಿದ್ದೆ ತಿಳ್ಕೊಂಡು ಹೋಗ್ಬೋದಾಗಿತ್ತು ಅಂತಂದರು. ಯಪ್ಪ ನಾ ಹೋಗಿ ಬಂದೀನಿ ಅಂತ ತಿಳ್ಕೊಂಡು ಹೇಳಿದ್ರು ಅವರು. ಯಪ್ಪ ಹೋಗಿ ನಾ ಪ್ರಸಾದ ತೊಗೊಂಡು ಬಂದೀನಿ, ಇನ್ನೂ ಪತ್ರಾಳಿ ಇಲ್ಲಿ ಅಂತ ತಿಳ್ಕೊಂಡು ಪತ್ರಾಳಿ ಸಹಿತ ತೋರಿಸಿದ್ರು. ಏನು ಸಿದ್ಧ ಎಷ್ಟೋ ಜನ ಶರಣರು ನಿನಗೆ ಬಂದು ಅಷ್ಟು ಮಂದಿ ಪಾದೆಯನ್ನು ನಿನಗೆ ಸನ್ಯಾಸಿ ಸಾಧು ಇದೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರ, ನೀನು ಸುಳ್ಳು ಹೇಳ್ತೀಯಾ ಅಂದರು. ಇಲ್ಲ ಸುಳ್ಳಿಲ್ಲ, ನಾನು ನಿಜವಾಗಿ ಹೋಗಿ ಬಂದಿದ್ದು ಕರೆಯರಿ ಅಂದರು. ಆದಾಗ ಟೈಮ್ದಾಗ ಅವನಿಗೆ ಅವರು ಇನ್ನೂ ಬರೋದು 4 ದಿವಸ ತಿಳ್ಕೊಂಡು ಬಂದು 4 ದಿನದ ಮೇಲೆ ಆ ಹೋದಂಥ ಕನ್ನೊಳ್ಳಿಯ ಭಕ್ತಾದಿಗಳು ಬರುವವರೆಗೆ ಇನ್ನೂ 1 ಕಿಲೋಮೀಟ್ರ್ ಕನ್ನೊಳ್ಳಿ ಇರಲಕ್ಕಾಗಿ ದೂರ ಹೋಗಿ ಕುಳಿತು ಬರೋದ್ರಾಗಿ ಕೇಳಿದ್ರು, ಸಿದ್ಧ ಬಂದಿದ್ದೀನಿ ಅಂತ ಕೇಳಿದ್ರೆ, ಇಲ್ಲ ಬಂದಿದ್ರಪ್ಪ ನಮಗೆ ಬಂದು ನಮ್ಮ ಕಡೆ ಊಟ ಮಾಡಿದ್ರು. ಮುಂದೆ ಅವ್ರಿಗೆ ನಾವು ನೋಡಿದೆವು, ಅವರು ಮಾಯ ಎಲ್ಲಿ ಇಟ್ಟಿದ್ರು ಅಲ್ಲಿ ನಮ್ಗೆ ಕಾಣಲಿಲ್ಲ ಅಂತ ತಿಳ್ಕೊಂಡು ಅವ್ರ ರೀತಿ ಪವಾಡವನ್ನು ಮಾಡಿ ಅಲ್ಲಿಂದ ಮುಂದವರು ಅನೇಕ ಪವಾಡ ಮಾಡ್ಕೊತಾ ಹುಬ್ಬಳ್ಳಿಗೆ ಹೋಗಿದ್ರು. ಶ್ರಾವಣ ಮಾಸದ ಕೊನೆಯ ದಿನ ಸಿದ್ಧಾರೂಢರು ಮತ್ತು ಸಿದ್ಧಾರೂಢರು 1836ರಲ್ಲಿ ಜನ್ಮ ತಾಳ್ಯಾರ. ಇವರು 1840 ಇಬ್ಬರು ಸಮಕಾಲೀನವರು. ಅವರು ನಾಳೆ ಅಂದ್ರೆ ಹೊತ್ತೊಂಡ್ರೆ ಅಲ್ಲಿ ಶ್ರಾವಣ ಮಾಸದ ಕೊನೆಯ ಗಳಿಗೆ ನಮ್ಮ ಅರ್ಜುನ ಸಿದ್ಧಾರೂಢರ ಮೆರವಣಿಗೆ ಇತ್ತು, ಅಡ್ಡಪಲ್ಲಕ್ಕಿ ಮೆರವಣಿಗೆ ಇತ್ತು.
ಅವಾಗ ಸಿದ್ಧಾರೂಢರು ಏನಂದ್ರು, ಯಪ್ಪ ನಮ್ಕ ದೊಡ್ಡವರು ಶರಣರು ಬಂದಾರ, ಅದಕ್ಕೆ ಒಬ್ಬರಿಗೆಲ್ಲ ಭಕ್ತಾದಿಗಳಿಗೆ ಹೇಳಿದ್ರು, ಇಲ್ಲ ನಾಳೆ ನನ್ನ ಮೆರವಣಿಗೆ ಬೇಡ, ಅಲ್ಲಿ ಸಿದ್ಧಲಿಂಗ ಮಹಾರಾಜರು ಅಂತ ಬಂದಾರ, ಅವ್ರದ್ದು ಮೆರವಣಿಗೆ ಆಗ್ಬೇಕು ಅಂತ ಹೇಳಿದ್ರು. ಅದ್ರಾಗ ಒಬ್ಬ ಮುಖಂಡ, ಯಪ್ಪ ಮತ್ತು ಇಷ್ಟು ದಿವಸ ಜ್ಞಾನದಾಸೋಹ ಅನ್ನದಾಸೋಹವನ್ನು ಕೊಟ್ಟು ನಮ್ಮನ್ನು ಇದು ಮಾಡಿದ್ದೀರಿ, ಮತ್ತು ಇಷ್ಟು 1 ತಿಂಗಳವರೆಗೆ ಪರ್ಯಂತರ ನೀವೆಲ್ಲ ಭಕ್ತಾದಿಗಳಿಗೆ ಜ್ಞಾನದಾಸೋಹ ಅನ್ನದಾಸೋಹವನ್ನು ನೀಡಿದಂಥವ್ರು, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಅದ್ರಾಗ ಒಬ್ಬ ಮುಖಂಡ ಏನಂತ, ನಮ್ಮ ಆಕಳು ಮನೆಯಲ್ಲಿ ಸಿದ್ಧ ಬ್ಯಾಂಕ್ ತಿಲ್ಲಕತ್ತದ, ಆಕಳ ಯಾವ ಏನೈತದ ಹೇಳ್ರಿ, ಯಾರು ನಿಜ ಹೇಳ್ತಾರೆ ಅವರನ್ನು ನಾನು ಅಡ್ಡಪಲ್ಲಕ್ಕೆ ಮೆರವಣಿಗೆ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಭಕ್ತಾದಿಗಳಿಗೆ ಮುಖಂಡ ಹೇಳ್ದ. ಅದಕ್ಕೆ ಅವರು ಸಿದ್ಧಾರೂಢರು ಏನಾದ್ರು, ಏನಪ್ಪ ಏನೈತದ ಹೇಳ್ರಿ ನೀವು ಮೊದಲ. ಇಲ್ಲ ಹೆಣ್ಣು ಕರ ಐತದ, ಹೆಣ್ಣು ಕರ ಐತದ ಅಂತ ಇವ್ರು ಹೇಳಿದ್ರು. ಅಲ್ಲಿಂದ ಸಿದ್ಧಲಿಂಗ ಮಹಾರಾಜರು ಅಲ್ಲಿ ಒಂದು ದೇಗದೊಳಗೆ ಅತ್ತ ಒಂದು ಅಲ್ಲೇ ರೂಮ್ನಾಗ ಅವರು ದೇಗದೊಳಗಿದ್ರು. ಅಲ್ಲಿಂದ ಹೋಗಿ ಸಿದ್ಧಲಿಂಗ ಮಹಾರಾಜರಿಗೆ ಭಕ್ತ ಹೋಗಿ ಕೇಳ್ದ, ಯಪ್ಪ ನಮ್ಮ ಮನೆಗೆ ಆಕಳ ಬ್ಯಾಂಕ್ ತಿಲ್ಲಕತ್ತದ, ಏನು ಐತಿ ಹೇಳ್ರಿಪ್ಪ. ಸಿದ್ಧಾರೂಢರು ಏನು ಹೇಳ್ಯಾರ ಅಂತ ಕೇಳಿದ್ರು. ಯಪ್ಪ ಅವ್ರು ಹೆಣ್ಣು ಮಗು ಅಂತ ಹೆಣ್ಣು ಕರು ಅಂತ ಹೇಳ್ಯಾರ. ಇಲ್ಲ ಗಂಡು ಕರ ಐತ ಹೋಗು ಅಂತ ಹೇಳ್ಬಿಟ್ರು ಅವರು. ಅವಾಗ ಮನೆ ಹೋಗಿ ನೋಡ್ಲಿಕ್ಕಾಗಿ ಹೆಣ್ಣು ಕರು ಇಟ್ಟಿತ್ತು. ಅವು ಓಡಿ ಬಂದು ಕೇಳಕ್ಕಾಗಿ ಒಂದು 9 ಮಂದಿ ಅವರು ಹೇಳಿದ್ರು, ಪುನಃ ಹೋಗಿ ನೋಡು ಅಂತ ಹೇಳಿದ್ರು. ಪುನಃ ಮನೆಗೆ ಹೋಗಿ ನೋಡ್ಲಿಕ್ಕಾಗಿ ಮತ್ತೆ ಆಕಳಿಗೆ ಅಂತಂದು ಗಂಡು ಕರುವನ್ನು ಕೂರಿಗಾರವನ್ನೇ ಇತ್ತು. ಅವಾಗ ಎರಡೂ ಇದು ಅವರು ಸಿದ್ಧಾರೂಢರು ಹೇಳ್ದಂಗ ಅವರು ಸಿದ್ಧಾರೂಢರು ಏನು ಹೇಳಿದ್ರು, ಯಪ್ಪ ಅವ ತಯಾರು ಮಾಡಿಟ್ಟಿದ್ದ, ಅದು 9 ತಿಂಗಳ ಅವಧಿ ಮುಗಿಸಿ ಅವ ತಯಾರು ಮಾಡಿಟ್ಟಿದ್ದು ಹೆಣ್ಣು ಕರು ಇತ್ತು, ನೀ ಪರೀಕ್ಷೆ ಮಾಡಕ್ಕೆ ನಿಂತಿರೋದ್ರಿಂದ ಅವರು ಪುನಃ ಕರವನ್ನು ಹೋರಿಗರವನ್ನು ಪುನಃ ಸೃಷ್ಟಿ ಮಾಡಿ 9 ಮಿನಿಟಿಗೆ 9 ತಿಂಗಳು ಮುಗಿಸುವಂಥ ಅವಧಿ 9 ಮಿನಿಟ್ನಲ್ಲಿ ಮುಗಿಸಿ 9 ಮಿನಿಟ್ನೊಳಗೆ ಅದನ್ನು ಹೊರಗೆ ಹಾಕಿದ್ದಾರೆ. ಅದಕ್ಕೆ ಪುನಃ ಸೃಷ್ಟಿ ಮಾಡುವಂಥ ಶಕ್ತಿ ಅವರಲ್ಲಿ ಅದ, ಅದಕ್ಕೆ ನನಗೆ ಅವ್ರು ದೊಡ್ಡವರಪ್ಪ ಅಂತ ಹೇಳಿರುತ್ತೆ. ಇಲ್ಲಪ್ಪ ನೀವು ದೊಡ್ಡವರು ಅವ್ರು ದೊಡ್ಡವರು ತಿಳ್ಕೊಂಡು ಹುಬ್ಬಳ್ಳಿಯ ಶಹರದಲ್ಲಿ ಸಿದ್ಧಾರೂಢರು ಮತ್ತು ಸಿದ್ಧಲಿಂಗ ಮಹಾರಾಜರು ಏಕಾಲಕ್ಕೆ ದೊಡ್ಡ ಪ್ರಮಾಣವಾಗಿ ಮೆರವಣಿಗೆ ಮಾಡಲಾಗಿದೆ. ಇನ್ನೂ ಅಲ್ಲಿ ನಡೀತಾ ಇದೆ. ಇಲ್ಲಿ ಕಕ್ಕಳ ಮೇಲಿನ ತೇರ ತಯಾರು ಮಾಡಿ ಎಷ್ಟು ವರ್ಷ? 1911ರಲ್ಲಿ ಇಲ್ಲಿಯ ಕಕ್ಕಳ ಮೇಲಿಯ ಭಕ್ತಾದಿಗಳು ಇಲ್ಲಿಯ ದಹಪೌಡ ಜಂಗಪೌಡ್ರ ಅವೆಲ್ಲ ಹೋಗ್ತಾ ಇದ್ರು. ಏನಪ್ಪ ಮತ್ತು ನಮ್ಮೂರವರು ನೀವೆಲ್ಲ ಇಲ್ಲಿ ಈ ರೀತಿ ನಮಗೊಂದು ಗುರುತು ಬೇಕು ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಅಗಲದ್ರೆ ತಿಳ್ಕೊಂಡು ಹೇಳಿದಾಗ, ಇಲ್ಲಪ್ಪ ನಿಮ್ಗೊಂದು ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಆಗಿನ ಕಾಲಕ್ಕೆ 500 ರೂಪಾಯಿಯನ್ನು ಕಕ್ಕಳ ಮೇಲಿಯವರು ಕೊಟ್ಟರು. ಅದಕ್ಕೆ ಅವರು ಆ ತೇರಿಗೆ ಹತ್ತುವಂಥ ಕಬ್ಬಿಣದ ಸಾಮಾನುಗಳ ಲಿಸ್ಟ್ ಮಾಡಿಟ್ಟು ಅವರು ಪ್ರತಿನಿತ್ಯ ಭಕ್ತಾದಿಗಳಿಗೆ ಹೋಗುವಾಗ ಅದು ಗುಡಿಸಲು ಹೊರಗೆ ಬಂದು ನಮಸ್ಕಾರ ಕೈ ಜೋಡಿಸ್ಕೊಂಡು ನಿಂತಿರ್ತಾ ಇದ್ರು. ಆ ರೈಲ್ವೆ ತರುವ ದಿವಸ ಅವತ್ತು ಒಂಟೆಗಾಲಿ ನಿಂತುಬಿಟ್ರು. ಒಂಟೆಗಾಲಿ ನಿಂತು ಕೂಡಲೇ ಅದಕ್ಕೆ ರೈಲ್ವೆ ಬಂದು ಆ ರೈಲ್ವೆ ಫಾಟಕದ ಅವರು ಗುಡಿಸ ಹತ್ರ ಬಂದು ಮಠದ ಹತ್ರ ಬಂದು ರೈಲು ನಿಂತು ಬಿಡ್ತು. ನಡೆಯುವ ರೈಲನ್ನು ನಿಂದಿರಿಸಿದ್ರು. ನಿಂದಿರಿಸಿ ಅವಾಗ ಡ್ರೈವರ್ ಏನು ಚೆಕ್ ಮಾಡ್ಲಿಕ್ಕಾಗಿ ಗಾಡಿ ಏನು ಮಿಷನ್ ಏನು ಫಾಲ್ಟ್ ಇದ್ದಿದ್ದಿಲ್ಲ, ಗಾಡಿ ನಿಂತು ಬಿಟ್ಟಿತ್ತು. ಅಲ್ಲಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇಂಜಿನಿಯರ್ಗಳು ಹುಬ್ಬಳ್ಳಿಯಿಂದ ಎಲ್ಲರಿಗೆ ಕರೆಸಿದ್ರು. ಎಲ್ಲ ನೋಡ್ಲಿಕ್ಕಾಗಿ ಅಲ್ಲಿ ಆ ಇಂಜನ್ಗೆ ಏನೂ ಆಗಿದ್ದಿಲ್ಲ, ಗಾಡಿ ಮಾತ್ರ ಹೋಗ್ತಿದ್ದಿಲ್ಲ. ಅವಾಗ ಅಲ್ಲಿ ಹುಡುಗರು ಭಕ್ತಾದಿಗಳು ಏನಂದ್ರು, ಅಲ್ಲಿ ಒಬ್ಬ ಮಹಾರಾಜರು ಇರ್ತಾರೆ ಅವ್ರಿಗೆ ಹೋಗಿ ಕೇಳ್ರಿ ಅಂತ ಹೇಳಿದ್ರು. ಅವಾಗ ಸಿದ್ಧಲಿಂಗ ಮಹಾರಾಜರಿಗೆ ಬಂದು ನಮಸ್ಕಾರ ಮಾಡ್ಲಿಕ್ಕಾಗಿ ಅವ್ರನ್ನ ಯಾದಿಯನ್ನು ಬರೆದಿಟ್ಟಿದ್ರು. ಕಬ್ಬಿಣದ ಸಾಮಾನುಗಳು, ಆ ತೇರಿ ಹತ್ತುವಂಥ ಕಬ್ಬಿಣದ ಸಾಮಾನುಗಳನ್ನ ಹೇಳಿದರು. ಅದೆಲ್ಲ ಯಾದಿ ನೋಡಿ ಯಪ್ಪ ನಾವು ಕೊಡ್ತೀವಿ ತಿಳ್ಕೊಂಡ್ರು. ಅವಾಗ ಅವ್ರು ಪ್ರಸಾದ ಕೊಟ್ಟರು. ಆ ಪ್ರಸಾದವನ್ನು ರೈಲ್ವೆಗೆ ಹಚ್ಚಿದ್ಕೊಳ್ಳಿ ರೈಲ್ವೆ ಪುನಃ ರೈಲ್ವೆ ಚಾಲು ಆಗಿ ಹೋಗಿಬಿಡ್ತು. ಮುಂದೆ ಸ್ಟೇಷನ್ವರೆಗೆ ಹೋಗಿಬಿಡ್ತು ಗಾಡಿ. ಅವರು ಬ್ರಿಟಿಷರು ಆಗಿನ ಕಾಲಕ್ಕೆ ಅವರೇ ರೈಲ್ವೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ಮುಂದೆ ಇವರು 1911 ತೇರು ಮಾಡಿ 1923 ಇಸ್ವಿ ತೇರು ಬಂದದ. ಆ ತೇರು ಹೋಗೋ ಟೈಮ್ದಾಗ ಈ ಬಸವಣ್ಣ ಮಹಾರಾಜರು ಅಡಿಗೆ ಬಸವಣ್ಣ ಮಹಾರಾಜರೇ ಯಲ್ಲಾಲಿಂಗ ಮಹಾರಾಜರ ಕೈಯಲ್ಲಿ ಉತ್ತರಾಧಿಕಾರಿಗಳು ಶಿಷ್ಯರಾಗಿದ್ದರು. ಅವರ ಮುತ್ಯ ದ್ಯಾವಪ್ಪ ಮುತ್ತರಿಗೆ ದ್ಯಾವಪ್ಪ ಮತ್ತು ಲಿಂಗಮ್ಮ ಅವ್ರ ಮನೆ ಹೆಸರು. ದ್ಯಾವಪ್ಪಗೆ ಹೇಳಿದ್ರು, ಯಪ್ಪ ಈ ತೇರು ಹೋಗುವಾಗ ನೀನು ಇರ್ಬೇಕು ತೋಳು ತೇರಿಗೆ 4 ಬಸವಣ್ಣಗಳನ್ನು ಬರೆದು ಇವರು ಕಕ್ಕಳ ಮೇಲಿಯವರು ಹೋಗಿದ್ರು. 1911 ಅದನ್ನು ಪುನಃ ಜಾತ್ರೆ ಮಾಡಿ ಪೂಜೆಯನ್ನು ಮಾಡಿ ತಮ್ಮ ಹಸ್ತದಿಂದ ಆ ತೇರಿಗೆ 4 ಗಾಲಿಗೆ 4 ಬಸವಣ್ಣಗಳನ್ನು ಮಾಡಿ ಜಯ ಮಂಗಳಾರತಿ ಮಾಡಿ ಕಾಯಿ ಕರ್ಪೂರ ಮಾಡಿ ಶಂಕರಲಿಂಗ ಮಹಾರಾಜರ ಗುರುವಸಲಿ ಜಯಕಾರವನ್ನು ಮಾಡಿ ತೇರ ಸಾಗಲಿ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ಕಕ್ಕಳ ಮೇಲೆ ಭಕ್ತ ಯಪ್ಪ ಎಷ್ಟು ದಿನಕ್ಕೆ ಹೋಗ್ತದೆ ಅಂತ ಕೇಳಿದ್ರು. ಯಪ್ಪ 12 ದಿನಕ್ಕೆ ಹೋಗ್ತದೆ ಅಂತ ಹೇಳಿಬಿಟ್ಟಿದ್ರು. ಅದು ಮುಂದೆ ಅವರು 12 ವರ್ಷ ಗತಿಸ್ತು. 2 ವರ್ಷ ಹಿರೇಬೇರೂರಲ್ಲಿ ತಾಯಿದು ಮತ್ತು ತಮ್ಮನ ಗದ್ದಿಗೆ ಅವ್ರ ಅಕ್ಕನ ಮನೆ, ಅದು ಮುಕ್ಕಣ್ಣನ ಮನೆ ಹಿರೇಬೇರೂರಲ್ಲಿ. ತಮ್ಮೊಬ್ಬರಿದ್ರಿ. ಅಂದ್ರೆ ತಾಯಿ ನಾಗಮ್ಮ ತಾಯಿ ಅವ್ರ ದೇವಿ ವೇಳೆಯಲ್ಲಿ ಸಿದ್ಧಲಿಂಗ ಮಹಾರಾಜರು ಸಂಚಾರದಲ್ಲಿದ್ದರು. ಮುಂದೆ 1 ವರ್ಷ ಆದ ಬಳಿಕ ಬಂದರು.
ಬರೋದ್ರಾಗ ಹಿಂಗೆ ತಾಯಿ ಇದಾಗಿ ಅಂತ ತಿಳ್ಕೊಂಡು ಕೂಡ ಅಲ್ಲಿ ಬೇರೆ ಹೋಗಿ ಎಲ್ಲಿ ಮಾಡಿ ತಿಳ್ಕೊಂಡು ಆ 20 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅವ್ರನ್ನ ದಹನ ಮಾಡಿದಂಥ ಸ್ಥಳವನ್ನು ತೋರಿಸಂತ ಹೇಳಿದ್ರು. ಅಲ್ಲಿ ಹೋಗಿ ತೆಗೆಯಲಾಗಿ ತಾವೇ ಸ್ವತಃ ಎಲ್ಲ ತೆಗಿಸಿದೊಳಗಾಗಿ ಆ ನಾಗಮ್ಮ ತಾಯಿಯ ಬಳಿ ಸೀರೆ ಕುಂಕುಮ ಯಥಾ ಪ್ರಕಾರವಾಗಿ ಅಷ್ಟೇ ಇತ್ತು. ಅವರು ತೊಡೆ ಮೇಲೆ ತೊಗೊಂಡು ಕುಂಡ್ರಿಸಿ ಅದನ್ನು ಮಾಡಿ ಪಾಯ ತೆಗೆಸಿ ಪುನಃ ಗದ್ದಿಯನ್ನು ಮಾಡಿ ಕಟ್ಟಿದ್ರು. ಮುಂದೆ ಅವ್ರ ತಮ್ಮನವರು ಮಲ್ಲಪ್ಪನವರು ದೇವಿಡು ವೇಳೆಯಲ್ಲಿ ಅವರು ಪರ್ತವಾದಿ ಗುಲ್ಬರ್ಗ ಹತ್ರ ಪರ್ತವಾದಿಯೊಳಗೆ ಇದ್ರು. ಅವ್ರ ಸೋದರತ್ತಿ ಊರಲ್ಲಿ ಕಾಯಕ ಮಾಡ್ಕೊತ ಅಲ್ಲೇ ಇದ್ರು. ಇರೋ ಟೈಮ್ದಾಗ ಇವರು ಹಿರೇಬೇನೂರಲ್ಲಿ ಮಲ್ಲಪ್ಪ ತಮ್ಮ ಮಲ್ಲಪ್ಪನವರು ಬಂದು ಅವ್ರ ಕಣ್ಣಿಗೆ ಬಂದು ಅಲ್ಲೇ ಅಕ್ಕನ ಮನೆಯೊಳಗೆ ಅವರು ದೇಹ ಬಿಟ್ಟು ಅವರು ಕೈಗೂಡಿಸೋ ಟೈಮ್ದಲ್ಲಿ ಕೈಗೂಡಿಸೋ ವೇಳೆಯಲ್ಲಿ ಅವ್ರು ಸಿದ್ಧಲಿಂಗ ಮಹಾರಾಜರು ಪರ್ತವಾದಿಯೊಳಗಿದ್ರು. ಅವರು ಅಲ್ಲಿಂದಲೇ ಕೈಗೂಡಿಸಿ ಕಣ್ಣೀರು ಹಾಕ್ಲಕತ್ರು. ಅಲ್ಲಿ ಜನ ಯಪ್ಪ ಹಿಂಜಾಕಪ್ಪ ಮಾಡ್ಲಕತ್ತೀರಣ್ಣ, ನಮ್ಮ ತಮ್ಮ ಸರಿ ಹೋಗಿದ್ದಾನೆ ಹಿರೇಬೇನೂರದಲ್ಲಿ, ಅವರು ಈಗ ಕೈಗೂಡಿಸ್ಬೇಕತ್ತಾರ, ನಾನು ಇಲ್ಲಿಂದಲೇ ಕೈಗೂಡಿಸಿ ತಿಳ್ಕೊಂಡು ಪರ್ತವಾದಿಯೊಳಗೆ ಅಲ್ಲೇ ಕೈಗೂಡಿಸಿ ಅವ್ರ ಇದನ್ನು ಸ್ಥಾಪನೆ ಮಾಡಿದ್ರು. ಆಗಿನ ಅವರ ತಮ್ಮ ವೀರಭದ್ರಪ್ಪ ಪಂಚಾಳದವರು ಅವನಿಗೆ ಆಗಿನ ಕಾಲಕ್ಕೆ ದೊಡ್ಡ ರೋಗ ಆಗಿತ್ತು. ಇವರು ಲಚ್ಚಾಣದಲ್ಲಿದ್ದರು. ಯಪ್ಪ ಹಿಂಗಾಗಿ ತಿಳ್ಕೊಂಡು ಇದಕ್ಕೆ ಪೂಜೆ ನಾ ಏನು ಮಾಡಿನಲ್ಲ ಅದನ್ನು ಪೂಜೆ ಮಾಡ್ಕೊತ ಹೋಗೋರು ಚಲೋ ಆಗ್ತದೆ ಅಂತ ಹೇಳಿದ್ರು. ಪೂಜೆ ಮಾಡಿದ್ಕೊಳ್ಳಿ ಆರಾಮಾಯ್ತು. ಅವನಿಗೆ ಆರಾಮಾದ ಕೊಳ್ಳೆ ಮತ್ತು ಪುನಃ ಯಪ್ಪ ಪೂಜೆ ಮಾಡೋದು ಬಿಟ್ಟುಕೊಳ್ಳೆ ಪುನಃ ಜಡ್ ಅದೇ ಬಂತು. ಮತ್ತು ಸಿದ್ಧಲಿಂಗ ಮಹಾರಾಜರಿಗೆ ಹೋಗಿ ಕೇಳಾಗಿ ನಿನಗೆ ವಂಶ ಪರಂಪರವಾಗಿ ಪೂಜೆ ಕೊಟ್ಟಿದ್ದೇನೆ, ನೀವು ಪೂಜೆ ಮಾಡ್ಕೊಂಡು ತಿಳ್ಕೊಂಡು ಈಗ ವೀರಭದ್ರನ ಮಗ ಮೊದಲ ಕಾಳಪ್ಪ ವೀರಭದ್ರ ನಂತರ ಈಗ ಶ್ರೀಶೈಲನವರು ಈಗ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಅವರು ಬಂದು ಇಲ್ಲಿ ಕಕ್ಕಳ ಮೇಲೆ ಬಂದು ದರ್ಶನ ಹೇಳಿವಾದರು. ಹಿಂಗೆ ನಮ್ಮ ಅಜ್ಜವ್ರಿಗೆ ಅವ್ರ ಅಪ್ಪವ್ರಿಗೆ ಹೇಳಿದರು. ಆ ಪ್ರಕಾರವಾಯ್ತು ಅಂತ ತಿಳ್ಕೊಂಡು ಮುಂದೆ 1886ರಲ್ಲಿ ಪುನಃ ಅವತಾರ 2ನೇ ಅವತಾರ ಸಿದ್ದರಾಮೇಶ್ವರರು 1923ರಲ್ಲಿ ತೇರು ಬಂತು. 1925ಕ್ಕೆ ಬಂತನಾಥಸ್ವಾಮಿಗೆ ಸಂಗನಬಸವ ಸ್ವಾಮಿಗಳಿಗೆ ಮಠ ಉಪ್ಸೋ ವೇಳೆಯಲ್ಲಿ ಅವರು 101 ಜಂಗಮರಿಗೆ ಪ್ರಸಾದವು ಊಟ ಆದ ನಂತರ ನಾನು ಮಠವನ್ನು ನೀನು ವಿಶ್ವಕರ್ಮ ವಿಶ್ವಕರ್ಮದ ಮಠವನ್ನು ತಗೋಬೇಕಾದ್ರೆ 101 ಸ್ವಾಮಿಗಳು ಇಲ್ಲಿ ಪ್ರಸಾದ ಆದ ನಂತರ ನಾನು ತಗೋತೀನಿ ಅಂತ ತಿಳ್ಕೊಂಡು ಬಂತನಾಥ ಸ್ವಾಮಿಗಳು ಸಂಗನಬಸವ ಸ್ವಾಮಿಗಳು ಹೇಳಿದ್ರು. ಸಂಗನಬಸವ ಸ್ವಾಮಿಗಳು ಬರುವ ವೇಳೆಯಲ್ಲಿ ಚಕ್ಕಡಿ ಒಳಗೆ ಅವ್ರಿಗೆ ತೊಗೊಂಬಂದ್ರು. ಆಳಾಗ ಬರೋ ಟೈಮ್ದಾಗ ಸಿದ್ಧಲಿಂಗ ಮಹಾರಾಜರು ಅಲ್ಲಿಯ ರೈಲ್ವೆ ಹಳಿಯಿಂದ ಇವರು ದಿಂಡ್ರಿಗೆ ಉಳ್ಕೋತಾ ಹೋಗ್ತಾ ಇದ್ರು. ಅವಾಗ ಸಣ್ಣವರಿದ್ದರು ಸಂಗನಬಸವ ಸ್ವಾಮಿಗಳು ಇದು ಕೆಳಗೆ ಬಂದು ಅಪ್ಪಿಕೊಂಡು ಮಠದವರೆಗೆ ಬಂದು ಮಠವನ್ನು 1925ರಲ್ಲಿ ಮಠ ತಗೊಂಡ ವೇಳೆಯಲ್ಲಿ ಆ 101 ಸ್ವಾಮಿಗಳ ಪ್ರಸಾದದ ವ್ಯವಸ್ಥೆ ಮಾಡಿದರು. ಅವಾಗ ಸಿದ್ಧಲಿಂಗ ಮಹಾರಾಜರು ಅದೇ ಪಂಕ್ತಿ ಒಳಗೆ ಕೂತಿದ್ರು. ಸ್ವಾಮಿಗಳು ಏನಂದ್ರು, ಈ ಲಿಂಗ ಇದ್ದವ್ರು ಅಷ್ಟೇ ಈ ಪಂಕ್ತಿ ಒಳಗೆ ಕುಂಡ್ರಲಕ್ಕ ಅರ್ಹರು, ಉಳಿದವ್ರು ಲಿಂಗ ಇಲ್ಲಾರ್ದವ್ರು ಇಳಬೇಕು ಅಂತ ತಿಳ್ಕೊಂಡು ಅಂದರು ಅವ್ರು ಸ್ವಾಮಿಗಳು. ಅವಾಗ ಎಲ್ಲರಿಗೂ ಇಳೋಕ್ಕಾಗಿ ಸಿದ್ಧಲಿಂಗ ಮಹಾರಾಜರು ಅದೇ ಪಂಕ್ತಿ ಒಳಗಿದ್ರು. ಅವ್ರು ಬಂತಾನ ಸ್ವಾಮಿಗಳಪ್ಪ ನಿನ್ನ ಲಿಂಗ ಇಲ್ಲ ಅಂತ ತಿಳ್ಕೊಂಡ್ರು. ನನ್ನ 7 ಕೋಟಿ ಮಹಾಮಂತ್ರರಿಗೆ ಹ್ಯಾಂಗ ತಾಯಿ ಬೆಳೆಸಿದ್ರೆ 7 ಕೋಟಿ ಲಿಂಗಗಳಲ್ಲಿ ಆತ್ಮಲಿಂಗ ಶ್ರೇಷ್ಠವಾದದ್ದು, ಅದಕ್ಕೆ ನನಗೆ ಗುರುಗಳು ಲಿಂಗ ದೀಕ್ಷೆ ಆಗ್ಯದ, ನಾ ಆತ್ಮಲಿಂಗವನ್ನು ಅಂತರಂಗದಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ್ರು. ಇಲ್ಲ ಅವನು ತೋರಿಸ್ಬೇಕು ಅಂತ ಹೇಳಿದ್ರು. ತೋರಿಸ್ಬೇಕಂತ ಹೇಳಿದಾಗ ಬಂತಾನ ಸ್ವಾಮಿಗಳಿಗೆ ಯಪ್ಪ ನೀವು ಹಸ್ತವನ್ನು ನನ್ನ ಭುಜದ ಕುತ್ತಿಗೆ ಮೇಲೆ ಇಟ್ಟು ತಿಳ್ಕೊಂಡು ಬಂತಾನ ಸ್ವಾಮಿಗಳಿಗೆ ಹಸ್ತ ತೆಗೆದುಕೊಳ್ಳೆ ಆ ಲಿಂಗ ಬಂದುಬಿಡ್ತು. ಅವ್ರ ಕೈಯೊಳಗೆ ಬಂದ ಕೂಡಲೇ ಅದು ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳ್ಳಿಕತ್ತು. ಇವ್ರಿಗೆ ಸ್ವಾಮಿಗಳ ಕೈಯಿಂದ ಲಿಂಗ ಎಲ್ಲ ಅದೃಶ್ಯ ಆಗಿಬಿಟ್ಟು. ಅದಕ್ಕೆ ನೀವು ಪಂಕ್ತಿ ಸಾಗಾಲಿ ಅಂದ್ರೆ ಇವರು ಅವ್ರ ಕೈ ಲಿಂಗ ಇಲ್ಲ, ಪಂಕ್ತಿ ಯಾಕೆ ಸಾಗಾಗ್ತದೆ ತಿಳ್ಕೊಂಡು ತಪ್ಪಾಯ್ತು ಅಂತಂದರು. ಅವಾಗ ಸಿದ್ಧಲಿಂಗ ಮಹಾರಾಜರು ಯಪ್ಪ ನಾ ಮತ್ತೆ ಅಂತರಂಗದಲ್ಲಿ ಇಡಬೇಕಾಗ್ತದೆ ಲಿಂಗ ತಿಳ್ಕೊಂಡು ಆ ಲಿಂಗವನ್ನು ಮತ್ತೆ ತಮ್ಮ ಅಂತರಂಗದೊಳಗೆ ಇಟ್ಕೊಂಡ್ಬಿಟ್ಟು ನುಂಗಿದ್ರು. ಅವ್ರ ಕೈಗೆಲ್ಲ ಲಿಂಗ ಬಂದ್ಬಿಟ್ಟು ಪ್ರಸಾದ ಆಯಿತು. ಮುಂದೆ 1925ಕ್ಕೆ ಆ ಮಠದ ಆ ಕ್ಷೀರಾಲಿಂಗ ಮಹಾರಾಜರು ಶಿಷ್ಯರು ಅವರು 7 ಮಠಗಳನ್ನು ತಂದು ಸಿದ್ಧಲಿಂಗ ಮಹಾರಾಜರು ಮುಗಿಸಿದ್ರು. ಸಿದ್ಧಲಿಂಗ ಮಹಾರಾಜರು ಲಚ್ಚಾಣ ಮಠ ತೆಗೆದುಕೊಂಡು ಅವರ ಶಿಷ್ಯರಾದಂಥ ಯಲ್ಲಾಲಿಂಗ ಮಹಾರಾಜರು ಅಲ್ಲಿ 12 ವರ್ಷ ಲಚ್ಚಾಣದಲ್ಲಿ ದುಡಿದ್ದಾರೆ. ಅದರಂತೆ ಕ್ಷೀರಾಲಿಂಗ ಮಹಾರಾಜರು ಕೂಡ ಹಂದಿಗೂರು ಅವ್ರು ಜನ್ಮ ತಾಳಿದ್ದು. ಕ್ಷೀರಾಲಿಂಗ ಮಹಾರಾಜ ಜನ್ಮ ತಾಳಿದ್ದು ಹಂದಿಗೂರ. ಇವರು ಯಲ್ಲಾಲಿಂಗ ಮಹಾರಾಜ ಜನ್ಮ ತಾಳಿದ್ದು ಮಿರಿಗಿ. ಅವರು 12 ವರ್ಷ ಗುರುಸೇವೆ ಮಾಡಿದ್ದಾರೆ. ಇವರು 12 ವರ್ಷ ಗುರುಸೇವೆ ಮಾಡೋ ಟೈಮ್ದಲ್ಲಿ ಈ ಉಸುಗಡ್ಡ ಅಂತ ತಿಳ್ಕೊಂಡು ರಂಧಾ ಹೊಡಿ ಟೈಮ್ದಾಗ ಆ ಉಸುಗಡ್ಡ ಹೇಳಿದ್ರು ಕ್ಷೀರಾಲಿಂಗ ಮಹಾರಾಜರಿಗೆ. ಅವರು ತಿಲ್ಲೊಂದು ಊತನ ಬಡಿಗೆಯನ್ನು ತೆಗೆದುಕೊಂಡು ಬಂದಿದ್ರು. ಅದನ್ನು ಬಂದು ಮುಂದಿಟ್ಟು ನಮಸ್ಕಾರ ಮಾಡಿದ ಕೂಡಲೇ ಸಿದ್ಧಲಿಂಗ ಮಹಾರಾಜರು ಅದೇ ಬಡಿಗೆಯಿಂದ ಅವರಿಗೆ ಹುಡ್ಕೊಳ್ಳಿ ಅದು ಅವ್ರ ಮೇಲೆ ದರಿ ಮೂಡಿಬಿಟ್ಟಿತ್ತು. ಮಗನ ನಿನ್ನ ಹೆಸರು 7 ಮಠ ಆತಾವ ತಿಳ್ಕೊಂಡು ಅವರು ಕೃಷ್ಣ, ರಾಯಚೂರ, ಬೂಳಂದಡ್ಡಿ, ಯಾದಗಿರಿ, ರಾಯಚೂರ, ಪುನಃ ಹಡಸರ, ಮುಧೋಳ ಈ ರೀತಿಯಾಗಿ 7 ಮಠ
ಶಿರಲಿಂಗ ಮಹಾರಾಜರುಗಳು ಮಠ ಅವರು ಬಂಗಾರ ಕಿರೀಟ ಬಂಗಾರ ಮುಜ ಅವರು ರಾಜಯೋಗಿಗಳು. ಅವರಲ್ಲೇನು ಭಜನಾ ಕೀರ್ತನೆ ಇಲ್ಲ, ಪಾತ್ರದವರೇ ಎಲ್ಲ ಕಾಲು ಒತ್ತೋದು ಮಾಡೋದು, ಸೇವಾ ಮಾಡೋದು, ಎಲ್ಲ ನರ್ತನ ಮಾಡೋದು, ಇದೇ ಮಾಡಿ ಅವರು ಶಿರಲಿಂಗ ಮಹಾರಾಜರು ರಾಜಯೋಗಿಗಳು. ಯಲ್ಲಾಲಿಂಗ ಮಹಾರಾಜರು ಶಿವಯೋಗಿಗಳು. ಮುಂದೆ ಅಲ್ಲಿಂದ ಅವರು ಶಿರಲಿಂಗ ಮಹಾರಾಜರು ಯಲ್ಲಾಲಿಂಗ ಮಹಾರಾಜರು ಅವರು ಕೃಷ್ಣಾದಿಂದ ರೈಲ್ವೆದಿಂದ ಆಗ ಬಂದರು. ಇವರು ಯಲ್ಲಾಲಿಂಗ ಮಹಾರಾಜರು ಕೂಡ ಬಿಜಾಪುರದಿಂದ ಈ ಸಲ ರೈಲ್ವೆ ಕೂತ್ಕೊಂಡು ಇಬ್ಬರು ಬಂದು ಅಲ್ಲೇ ಲಚ್ಚಾನದೊಳಗೆ ಕುಡಿದ್ರು. ಅಣ್ಣ ತಮ್ಮರು ಒಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಠದ ತನ ದ್ವಾರ ಬಾಗಿಲು ತನಕ ಲಚ್ಚಾನ ಮಠದ ದ್ವಾರ ಬಾಗಿಲವರೆಗೆ ಬಂದರು. ಬಂದು ಕೂಡಲೇ ಇವರು ಯಲ್ಲಾಲಿಂಗ ಮಹಾರಾಜರು ಸಾಯಂಕಾಲ 5 ಗಂಟೆ ಆಗಿತ್ತು. ಯಪ್ಪ ನಾನು ಪೂಜಾ ಟೈಮ್ ಆಯ್ತು ತಿಳ್ಕೊಂಡು, ಯಪ್ಪ ನಿನ್ನ ಪದವಿ ನಿನಗೆ ನನ್ನ ಪದವಿ ನನಗೆ ತಿಳ್ಕೊಂಡು ಅವರು ಪೂಜಾಕ್ಕೆ ಹೋಗಿಬಿಟ್ರು. ಈ ರೀತಿಯಾಗಿ ಶಿರಲಿಂಗ ಮಹಾರಾಜರು 7 ಮಠ ಮತ್ತು ಸಿದ್ಧಲಿಂಗ ಮಹಾರಾಜರ ಲಚ್ಚಾನ ಮಠ ಅವರು ಬಂತಾಳ ಸ್ವಾಮಿಗಳಿಗೆ ಒಪ್ಪಿಸ್ಬಿಟ್ರು.